ಹಾಯ್ ಹಲೋ ನಮಸ್ಕಾರ. ಶ್ರೀಯಾರ್ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾರಾದ್ರೂ ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದನ್ನ ಸಣ್ಣ ವಯಸ್ಸಿಂದನೂ ಕೂಡ ಎಲ್ಲರೂ ತಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿರ್ತಾರೆ. ಆದ್ರೆ ಸಹಾಯವನ್ನ ಯಾರಿಗೆ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದನ್ನ ನಾವೇ ನಮ್ಮ ಜೀವನದಲ್ಲಿ ಕಲಿತಾ ಹೋಗ್ಬೇಕು. ಎಲ್ಲರಿಗೂ ನಾವು ಸಹಾಯ ಮಾಡೋದು ಕೆಲವೊಮ್ಮೆ ನಮಗೆ ದೊಡ್ಡ ಸಮಸ್ಯೆ ಆಗೋಗುತ್ತೆ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀರಾ? ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಟ್ರೆಸ್ಟಿಂಗ್ ಕಥೆನ ಇವತ್ತಿನ ಈ ಎಪಿಸೋಡ್ ನಲ್ಲಿ ತಗೊಂಡ್ ಬಂದಿದ್ದೀನಿ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಕಥೆನ ಶುರು ಮಾಡೋಣ. ಒಂದೂರಿನಲ್ಲಿ ಶಾಂತಮ್ಮ ಅಂತ ಒಬ್ಬ ಹೆಂಗಸು ವಾಸವಾಗಿದ್ಲು. ಈಕೆ ತುಂಬಾ ಸ್ವಾರ್ಥಿ. ಆಕೆಗೇನಾದ್ರೂ ಸಹಾಯ ಆಗ್ಬೇಕು ಅನ್ನೋದಾದಾಗ ಆಕೆ ಅವರ ಕಾಲು ಹಿಡಿದು ಬೇಡ್ಕೊಳ್ಳೋದಕ್ಕೂ ಕೂಡ ತಯಾರಾಗಿರ್ತಾ ಇದ್ಲು. ಅದೇ ರೀತಿಯಲ್ಲಿ ಅವರಿಂದ ಸಹಾಯ ಮುಗಿದಿದೆ, ಇನ್ನು ಅವರಿಂದ ನನಗೇನು ಲಾಭ ಇಲ್ಲ ಅಂತ ಅನ್ನಿಸ್ದಾಗ ಅವರನ್ನ ತಿರಸ್ಕರಿಸಿ ಅವರ ಮುಖವನ್ನು ಮತ್ತೆ ನೋಡದೇ ಇರುವ ಮಟ್ಟಕ್ಕೆ ಜಗಳ ಮಾಡ್ಕೊಳ್ಳೋದಕ್ಕೂ ಕೂಡ ತಯಾರಾಗಿರ್ತಾ ಇದ್ಲು. ಇಂಥ ಶಾಂತಮ್ಮನನ್ನ ಊರಿನಲ್ಲಿ ಯಾರು ಅಷ್ಟಾಗಿ ಮಾತನಾಡಿಸ್ತಾ ಇರ್ಲಿಲ್ಲ. ಈಕೆ ತನ್ನ ಲಾಭಕ್ಕೆ ವ್ಯಕ್ತಿಗಳನ್ನ ಉಪಯೋಗಿಸಿಕೊಂಡು ನಂತರ ದೂರ ಮಾಡ್ತಾ ಇದ್ಲು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದ್ದಂತಹ ವಿಷಯ. ಹಾಗಾಗಿ ಆಕೆಗೇನಾದ್ರೂ ಕಷ್ಟ ಬಂದಾಗ ಅಥವಾ ಆಕೆಗೇನಾದ್ರೂ ಸಹಾಯ ಬೇಕು ಅಂತ ಆದಾಗ ಯಾರು ಅದಕ್ಕೆ ಮುಂದೆ ಬರ್ತಾ ಇರ್ಲಿಲ್ಲ. ಒಮ್ಮೆ ಶಾಂತಮ್ಮ ತನ್ನ ಸಂಘದಲ್ಲಿ ಮಾಡಿದಂತಹ ಸಾಲದ ಕಂತನ್ನ ತೀರಿಸುವಂತಹ ಕೊನೆಯ ದಿನಾಂಕ ಬಂದಿತ್ತು. ಆದರೆ ಆಕೆ ಬಳಿ ಸಂಘಕ್ಕೆ ಕಟ್ಟುವುದಕ್ಕೆ ಬೇಕಾಗುವಷ್ಟು ಹಣ ಇರಲಿಲ್ಲ. ಊರಿನಲ್ಲಿ ತುಂಬಾ ಜನರ ಬಳಿ ಸಹಾಯ ಕೇಳ್ತಾಳೆ, ಆದ್ರೆ ಯಾರು ಕೂಡ ಶಾಂತಮ್ಮನಿಗೆ ಹಣದ ಸಹಾಯ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಅದೇ ಸಮಯದಲ್ಲಿ ಆ ಊರಿಗೆ ಆಗಷ್ಟೇ ಹೊಸದಾಗಿ ಬಂದಿದ್ದಂತಹ ಒಂದು ಜೋಡಿ ಅಲ್ಲೇ ವಾಸ ಮಾಡ್ತಾ ಇರ್ತಾರೆ. ಈಕೆ ಅವರ ಬಳಿ ಹೋಗಿ ತನಗೆ ಸ್ವಲ್ಪ ಕಷ್ಟ ಇದೆ, ಹಣದ ಸಹಾಯ ಮಾಡಿ ಅಂತ ಕೇಳ್ಕೋತಾಳೆ. ಒಂದೂರು ಅಂತ ಹೇಳಿದ್ಮೇಲೆ ನೆರೆಹೊರೆಯವರ ಕಷ್ಟಕ್ಕೆ ನಾವು ಸ್ಪಂದಿಸ್ಬೇಕು ಅಂತ ಹೇಳಿ ಆ ಮನೆಯಲ್ಲಿ ವಾಸವಾಗಿದ್ದಂತಹ ಪುಷ್ಪ ಅನ್ನುವಂತ ಹೆಂಗಸು ಶಾಂತಮ್ಮನಿಗೆ ಬೇಕಾಗಿದ್ದಂತಹ ಹಣದ ಮೊತ್ತವನ್ನ ನೀಡ್ತಾರೆ. ಶಾಂತಮ್ಮ ಕೂಡ ಬಹಳ ನಾಜೂಕಿನಿಂದ ಮಾತನಾಡಿ, ಇನ್ನು ಕೇವಲ 3 ದಿನಗಳಲ್ಲಿ ನೀವು ಕೊಟ್ಟಂತಹ ಹಣವನ್ನ ಹಿಂದಿರುಗಿಸ್ತೀನಿ ಅಂತ ಕೂಡ ಹೇಳಿ ಆ ಹಣವನ್ನ ತೆಗೆದುಕೊಂಡು ಹೋಗಿ ಸಂಘಕ್ಕೆ ಸಾಲವನ್ನ ಕಟ್ಟುತ್ತಾಳೆ. 3 ದಿನ ಹೋಗಿ 5 ದಿನ ಆಗುತ್ತೆ. 5 ದಿನ ಆದ್ರೂ ಕೂಡ ಶಾಂತಮ್ಮ ಹಣವನ್ನ ಹಿಂತಿರುಗಿಸುವಂತಹ ಯಾವುದೇ ಸೂಚನೆ ಪುಷ್ಪಗೆ ಸಿಗೋದಿಲ್ಲ. ಹಾಗಾಗಿ ಆಕೆ ಶಾಂತಮ್ಮನನ್ನ ಹುಡುಕುತ್ತಾ ಆಕೆಯ ಮನೆ ಬಳಿ ಹೋಗ್ತಾಳೆ. ಆಗ ಆಕೆ ಹೋಗಿ ಶಾಂತಮ್ಮನ ಬಳಿ ತೆಗೆದುಕೊಂಡಂತಹ ಹಣವನ್ನ ಹಿಂತಿರುಗಿಸುವಂತೆ ಕೇಳ್ಕೊತಾಳೆ. ಆಗ ಮತ್ತೆ ಶಾಂತಮ್ಮ ಹಣದ ವ್ಯವಸ್ಥೆ ಆಗಿಲ್ಲ, ಇನ್ನೊಂದೆರಡು ದಿನಗಳ ಸಮಯಾವಕಾಶ ಬೇಕು ಅಂತ ಹೇಳಿ ಪುಷ್ಪಾಳನ್ನ ಅಲ್ಲಿಂದ ಕಳಿಸ್ತಾಳೆ. ಮತ್ತೆ 2 ದಿನಗಳು ಮುಗಿಯುತ್ತೆ. ಶಾಂತಮ್ಮ ಹಣವನ್ನು ತಂದು ಕೊಡುವಂತಹ ಯಾವುದೇ ಸೂಚನೆ ಪುಷ್ಪಾಳಿಗೆ ಕಾಣಿಸೋದಿಲ್ಲ. ಆಕೆ ಮತ್ತೆ ಹೋಗಿ ಆಕೆಯನ್ನ ಭೇಟಿ ಮಾಡಿದಾಗ ಆಕೆ, ಹಣ ತಾನೆ ಕೊಡ್ತೀನಿ, ಅದೇನದು ಪದೇ ಪದೇ ನನ್ನ ಮನೆಯ ಬಳಿ ಬಂದು ದುಡ್ಡನ್ನ ಹಿಂತಿರುಗಿಸುವಂತೆ ಕೇಳೋದು? ನಾವಿಬ್ರು ಒಂದೇ ಊರಿನಲ್ಲಿ ಇದ್ದೀವಿ, ನಾನೇನು ಈ ಹಳ್ಳಿಯನ್ನ ಬಿಟ್ಟು ಓಡೋಗೋದಿಲ್ಲ, ನಿಧಾನವಾಗಿ ನಿನ್ನ ದುಡ್ಡನ್ನ ಹಿಂದಿರುಗಿಸ್ತೀನಿ ಅಂತ ಶಾಂತಮ್ಮ ಪುಷ್ಪಾಳಿಗೆ ಜೋರ್ ಮಾಡ್ತಾಳೆ. ಶಾಂತಮ್ಮ ಹಣವನ್ನ ತೆಗೆದುಕೊಳ್ಳುವಾಗ ಮಾತನಾಡಿದ ರೀತಿಗೂ ಈಗ ಹಣವನ್ನ ಹಿಂತಿರುಗಿಸುವಂತೆ ಕೇಳಿದಾಗ ಮಾತನಾಡುವ ರೀತಿಗೂ ಬಹಳ ವ್ಯತ್ಯಾಸ ಇತ್ತು. ಈಕೆ ಯಾವುದೇ ಕಾರಣಕ್ಕೂ ನನ್ನ ಹಣವನ್ನು ಕೊಡುವ ಹಾಗೆ ಕಾಣ್ತಾ ಇಲ್ಲ ಅಂತ ಹೇಳಿ ಪುಷ್ಪ ಮನೆಗೆ ಹೋಗಿ ಆಕೆಯ ಗಂಡನ ಬಳಿ ನಡೆದ ವಿಚಾರವನ್ನೆಲ್ಲ ಹೇಳ್ಕೊತಾಳೆ. ಆಗ ಸಹಜವಾಗಿ ಪುಷ್ಪಾಳ ಗಂಡನಿಗೆ ಸಿಟ್ಟು ಬರುತ್ತೆ. ಆತ ಪುಷ್ಪಾಳಿಗೆ ಚೆನ್ನಾಗಿ ಬೈತಾನೆ. ಅಲ್ಲ, ನನ್ನ ಹತ್ರ ಒಂದು ಮಾತನ್ನು ಸಹ ಕೇಳದೆ ಆ ಹೆಂಗಸಿಗೆ ಅಷ್ಟು ಹಣವನ್ನ ಕೊಡುವ ಅವಶ್ಯಕತೆ ಇತ್ತ? ನೀನು ಪ್ರತಿ ಸಾರಿ ಹೀಗೆ ಮಾಡೋದು, ದಾನ ಧರ್ಮ ಅಂತ ಪ್ರತಿಯೊಬ್ಬರನ್ನು ಸಹ ನಂಬ್ತೀಯ. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಇದ್ಯಾವುದರ ಅರಿವು ನಿನಗಿರೋದಿಲ್ಲ. ನೀನೀಗ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಮೊದಲು ತೆಗೆದುಕೊಂಡಂತ ಹಣವನ್ನ ಆ ಹೆಂಗಸಿಗೆ ಮತ್ತೆ ಕೊಡೋ ಹಾಗೆ ನೀನ್ ಹೇಳಿ ಆ ಹಣವನ್ನ ತೆಗೆದುಕೊಂಡು ಬರಬೇಕು ಅಂತ ಬಹಳ ಸಿಟ್ಟಿನಿಂದ ಮಾತನಾಡಿ ಆತ ಅಲ್ಲಿಂದ ಹೊರಡ್ತಾನೆ. ಗಂಡನಿಂದ ಏನಾದರೂ ಸಹಾಯ ಆಗಬಹುದು ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದಂತಹ ಪುಷ್ಪಾಳಿಗೆ ಮತ್ತಷ್ಟು ನಿರಾಸೆನೇ ಆಗುತ್ತೆ. ಆಕೆ ಮತ್ತೆ ತನ್ನ ಪ್ರಯತ್ನವನ್ನ ಬಿಡಬಾರ್ದು ಅಂತ ಹೇಳಿ ಆಕೆ ಮತ್ತೆ 2 ದಿನಗಳ ನಂತರ ಶಾಂತಮ್ಮನ ಮನೆಯ ಹತ್ತಿರ ಹೋಗ್ತಾಳೆ. ಮತ್ತೆ ಹಣವನ್ನ ಹಿಂತಿರುಗಿಸುವಂತೆ ಕೇಳ್ತಾಳೆ. ಆಗ ಶಾಂತಮ್ಮ ಮೊದಲು ನಿಧಾನವಾಗಿ ಕೊಡ್ತೀನಿ ಅಂತ ಹೇಳಿದಾಕೆ, ಹಣನ? ಯಾವ ಹಣ? ನೀನು ನನಗೆ ಹಣವನ್ನ ಕೊಟ್ಟಿದ್ಯಾ ಅನ್ನೋದಕ್ಕೆ ನಿನ್ನ ಹತ್ರ ಏನಾದ್ರೂ ಸಾಕ್ಷಿ ಇದ್ಯಾ? ಸುಮ್ನೆ ಬಂದು ನನ್ನ ಹತ್ರ ಹಣ ಕೊಡು ಅಂತ ಕೇಳಿದ್ರೆ ನನ್ನ ಹತ್ರ ಹಣ ಇಲ್ಲ, ನಿನಗ್ ನಾನು ಹಣನೂ ಕೊಡೋದಿಲ್ಲ ಅಂತ ಹೇಳ್ತಾಳೆ. ಈ ಮಾತನ್ನ ಕೇಳ್ತಾ ಇದ್ದ ಹಾಗೆ
ಪುಷ್ಪಾಳಿಗೆ ಮತ್ತಷ್ಟು ಆಘಾತ ಆಗುತ್ತೆ. ಹಾಗೆ ಪರಿಪರಿಯಾಗಿ ಶಾಂತಮ್ಮನ ಬಳಿ ನಾನು ತುಂಬಾ ಕಷ್ಟಪಟ್ಟು ಕೂಡಿಟ್ಟಂತಹ ದುಡ್ಡನ್ನ ನೀನು ಕಷ್ಟ ಅಂತ ಹೇಳಿದ್ದಕ್ಕೆ ನಾನು ನಿನಗೆ ಕೊಟ್ಟಿದ್ದು, ಒಂದೇ ಊರಿನಲ್ಲಿ ಇರೋರು ಅಂತ ಆದ್ಮೇಲೆ ಒಬ್ಬರ ಕಷ್ಟಕ್ಕೆ ಮತ್ತೊಬ್ಬರು ಆಗ್ಬೇಕು ಅನ್ನುವಂತ ಮನೋಭಾವದಿಂದ ನಿನಗೆ ನಾನು ಆ ಹಣವನ್ನ ನೀಡಿದ್ದು, ಸಹಾಯವನ್ನ ಪಡೆದುಕೊಂಡಿದ್ದೀಯ, ಈಗ ಈ ರೀತಿ ಮಾತನಾಡೋದು ಸರಿಯಲ್ಲ ಅಂತ ಹೇಳ್ತಾಳೆ. ಪುಷ್ಪಾಳ ಮಾತನ್ನ ಕೇಳ್ತಾ ಇದ್ದ ಹಾಗೆ ಶಾಂತಮ್ಮನಿಗೆ ಮತ್ತಷ್ಟು ಸಿಟ್ಟು ಬರುತ್ತೆ. ಆಗ ಆಕೆ, ಇಷ್ಟೆಲ್ಲ ಮಾತನಾಡ್ತಿದ್ದೀಯಲ್ಲ, ನೀನು ನನಗೆ ಹಣವನ್ನ ಕೊಟ್ಟಿದ್ದೀಯ ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಇದೇ ರೀತಿ ಮತ್ತೆ ನೀನೇನಾದರೂ ನನ್ನ ಮನೆಯ ಬಳಿ ಬಂದು ದುಡ್ಡು ಕೊಡು ಅಂತ ಕೇಳಿದ್ರೆ ಸೀದಾ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಹೆಂಗಸು ನಮ್ಮ ಮನೆಯ ಬಳಿ ಬಂದು ಪದೇ ಪದೇ ವಿನಾಕಾರಣ ನನಗೆ ದುಡ್ಡನ್ನ ಕೊಡಿ ಅಂತ ಪೀಡಿಸ್ತಾ ಇದ್ದಾಳೆ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಪುಷ್ಪಾಳನ್ನ ಹೆದರಿಸ್ತಾಳೆ. ಆಗ ಪುಷ್ಪಾಳಿಗೆ ಸಂಪೂರ್ಣವಾಗಿ ಒಂದು ವಿಷಯ ಅರ್ಥ ಆಗುತ್ತೆ. ಅದೇನಂದ್ರೆ, ಯಾವುದೇ ಕಾರಣಕ್ಕೂ ಶಾಂತಮ್ಮ ತನ್ನ ಹಣವನ್ನ ಹಿಂತಿರುಗಿಸೋದಿಲ್ಲ. ಇತ್ತ ಗಂಡ ದುಡ್ಡನ್ನ ತೆಗೆದುಕೊಳ್ಳದೆ ಮನೆಗೆ ಬರೋ ಹಾಗಿಲ್ಲ ಅಂತ ಹೇಳಿರ್ತಾನೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಂತಹ ಪುಷ್ಪ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗದೆ ವಿಧಿ ಇಲ್ಲದೆ ಹೋಗಿ ಆತ್ಮಹತ್ಯೆಯನ್ನೇ ಮಾಡ್ಕೋತಾಳೆ. ಪುಷ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವಂತಹ ವಿಷಯ ಇಡೀ ಊರಿನಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಈ ವಿಷಯ ಶಾಂತಮ್ಮನ ಕಿವಿಗೂ ಸಹ ಬೀಳುತ್ತೆ. ಪುಷ್ಪಾಳ ಗಂಡ ತನ್ನ ಹೆಂಡತಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣನೇ ಶಾಂತಮ್ಮ ಅಂತ ಎಲ್ಲರ ಎದುರುಗಡೆ ಹೇಳ್ತಾನೆ. ಶಾಂತಮ್ಮನಿಗೆ ಒಂದು ಜೀವ ಹೋದ ಮೇಲೆ ಆಕೆ ಮಾಡಿದಂತಹ ತಪ್ಪೇನು ಅನ್ನುವಂತಹ ಅರಿವಾಗತ್ತೆ. ಸ್ನೇಹಿತರೆ, ನಮ್ಮ ಸುತ್ತಮುತ್ತ ಕೂಡ ಇಂತಹ ಅನೇಕ ಜನರಿರ್ತಾರೆ. ತಮ್ಮ ಸ್ವಾರ್ಥಕ್ಕೋಸ್ಕರ, ಅವರ ಕೆಲಸ ಆಗೋದಕ್ಕೋಸ್ಕರ ಅಂತ ಹೇಳಿ ಕಾಲು ಹಿಡಿಯೋದಕ್ಕೂ ತಯಾರಾಗಿರ್ತಾರೆ. ಅದೇ ಅವರ ಕೆಲಸ ಮುಗಿದ ಮೇಲೆ ಅಥವಾ ನಮ್ಮಿಂದ ಸಹಾಯವನ್ನ ಪಡೆದ ನಂತರ ನೀನ್ ಯಾರು ಅಂತ ಕೇಳೋದಕ್ಕೂ ಕೂಡ ಇಂತಹ ಜನ ಹಿಂಜರಿಯೋದಿಲ್ಲ. ಸಹಾಯ ಮಾಡ್ಬೇಕು, ನಿಜ. ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡ್ಬೇಕಾಗಿರೋದು ಮನುಜನ ಧರ್ಮ. ಆದ್ರೆ ನಾವು ಮಾಡುವಂತಹ ಸಹಾಯ ಅಥವಾ ಸಹಾಯವನ್ನ ಪಡೆದುಕೊಳ್ತಿರುವಂತಹ ವ್ಯಕ್ತಿ ಧರ್ಮದ ದಾರಿಯಲ್ಲಿ ಇದ್ದಾರಾ ಇಲ್ಲವಾ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಅಧರ್ಮದ ದಾರಿಯಲ್ಲಿ ಹೋಗ್ತಿರುವಂತವರಿಗೆ ನಾವು ಧರ್ಮ ಅನ್ನೋ ಹೆಸರಿನಲ್ಲಿ ಸಹಾಯ ಮಾಡಿದ್ರು ಅದು ನಮಗೆ ಅಧರ್ಮವೇ ಆಗುತ್ತೆ. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದೆ ನೀವು ಯಾರಿಗೆ ಸಹಾಯ ಮಾಡೋದಿದ್ರು ಕೂಡ ಮೊದಲು ಯೋಚನೆ ಮಾಡಿ ಆ ವ್ಯಕ್ತಿ ನಿಮ್ಮ ಸಹಾಯಕ್ಕೆ ಅರ್ಹನೋ ಅಲ್ಲವೋ ಅನ್ನೋದನ್ನ ತಿಳಿದುಕೊಂಡ ನಂತರ ಸಹಾಯ ಮಾಡಿ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಕಥೆಯನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಮರಿದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕಥೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತ ಉತ್ಸಾಹವನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.